ಚಳಿಯಲ್ಲಿ ಪಕ್ಷಿಗಳ ಗ್ರಾಮ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಚಳಿಯಂತೂ ತುಂಬಾನೇ ಭಯಂಕರವಾಗಿ ಇತ್ತು. ಅದು ಮುಂಜಾನೆ 4 ಗಂಟೆ ಆಗಿತ್ತು. ಆವಾಗ ಹೊರಗಡೆ ಚಳಿ ಜಾಸ್ತಿ ಇತ್ತು. ಊರಿನಲ್ಲಿ ಬಿಡಿಯಾಗಿ ಮಂಚು ಎಲ್ಲ ಜಾಗವನ್ನ ಮುಚ್ಚಿತ್ತು. ಆಕಾಶದಿಂದ ಮಂಚು ಧರೆಗೆ ಇಳಿದು ಇಳಿದು ಊರೇ ಆ ಮಂಚಿನಲ್ಲಿ ಮುಳುಗೋಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಚೆನ್ನಾಗಿ ಮನೆಯೊಳಗಡೆ ನಿದ್ರೆ ಮಾಡ್ತಾ ಇದ್ರು. ಅಲ್ಲಿರುವ ಮರಗಳಲ್ಲಿರುವ ಎಲೆಗಳು ಕೂಡ ಹಸಿರಾಗಿ ಕಾಣಿಸ್ತಾ ಇರ್ಲಿಲ್ಲ, ಬಿಡಿಯಾಗಿನೇ ಕಾಣಿಸ್ತಾ ಇತ್ತು. ಅಷ್ಟು ಮಂಚು ಬಿದ್ದಿತ್ತು. ಹೀಗಿರುವಾಗ ಟುನಿಗುಬ್ಬಚ್ಚಿ ಅವಳ ಮನೆಯಲ್ಲಿ ಮಲ್ಕೊಂಡಿದ್ಲು. ಅವಳು ಬೆಚ್ಚಗೆ ಮಲ್ಕೊಂಡಿದ್ರು ಕೂಡ ಮನೆ ಕಿಟಕಿಯಿಂದ ತಂಪಾದ ಗಾಳಿ ಬೀಸಿದ್ರಿಂದ ಅವಳು ಎಚ್ಚರವಾದ್ಲು. ಎದ್ದು ನೋಡಿದಾಗ ಅವಳ ಮಗಳು ಬುಜ್ಜಿಗುಬ್ಬಚ್ಚಿ ಬೆಡ್ಶೀಟ್ ಹಾಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ಲು. ಪಾಪ ಚಳಿ ಜಾಸ್ತಿ ಅನ್ನೋದ್ರಿಂದ ಬುಜ್ಜಿ ಕಾಲಿಂದ ತಲೆ ತನಕನೇ ಬೆಡ್ಶೀಟ್ ಹಾಕೊಂಡಿದ್ಲು. ಆವಾಗ ಟುನಿಗುಬ್ಬಚ್ಚಿ ಹೊರಗಡೆ ನೋಡಿ, ಅಯ್ಯೋ ಏನಪ್ಪಾ ಇಷ್ಟು ಚಳಿ, ಈ ಚಳಿಯಲ್ಲಿ ಏನು ಕೆಲಸ ಮಾಡೋದೋ ಏನೋ, ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ವಲ್ಲ, ಕಿಟಕಿ ಓಪನ್ ಮಾಡಿ ನೋಡೋಣವಾ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಮೆಲ್ಲೆ ಇಳಿದು ಬಂದು ಕಿಟಕಿನ ತೆರೆದು ನೋಡಿದ್ರೆ ಆ ದೃಶ್ಯ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಮುಂದ್ಗಡೆ ಇರುವ ಮನೆ ಮರ ಏನೂ ಕಾಣಿಸ್ತಾ ಇರಲಿಲ್ಲ, ಎಲ್ಲಾನು ಮಂಚಿನಿಂದ ಮುಚ್ಚೋಗಿತ್ತು. ಅಯ್ಯೋ ದೇವ್ರೆ, ನಮ್ಮೂರಲ್ಲಿ ಪಕ್ಕದ ಮನೆ ಚಿಚುಕಾಗಿ ಮನೇನು ಕಾಣಿಸ್ತಾ ಇಲ್ಲ, ಮರನೂ ಕಾಣಿಸ್ತಿಲ್ಲ, ಎಲ್ಲಾನು ಮಾಯ ಆಯ್ತಾ ಏನೋ. ಅಯ್ಯೋ ಏನಪ್ಪ ಮಂಚಿದು. ಪಾಪ ಕಿಟಕಿ ಮೂಲಕ ತಂಪಾದ ಗಾಳಿ ಮನೆಯೊಳಗಡೆ ಬಂದಾಗ ನಿದ್ರೆ ಮಾಡ್ತಾ ಇದ್ದ ಬುಜ್ಜಿ ಎಚ್ಚರವಾದ್ಲು. ಅವಳು ಒಂದ್ ಕಣ್ ಬಿಟ್ಟು ಅಲ್ಲಿ ನಿಂತಿದ್ದ ತನ್ನ ತಾಯಿನ ನೋಡಿ, ಅಮ್ಮ ಇದ್ದಕ್ಕಿದ್ದಂತೆ ಐಸ್ ವಾಟರ್ ಯಾರೋ ನನ್ನ ಮೇಲೆ ಚೆಲ್ಲಿದ್ರಮ್ಮ, ಚಳಿ ಆಗ್ತಾ ಇದೆಮ್ಮ, ಯಾರಮ್ಮದು ಅಮ್ಮ ಚಳಿ. ಇಲ್ಲ ಬುಜ್ಜಿ, ಹೊರಗಡೆ ಮಂಚು ಜಾಸ್ತಿ ಇದೆ, ಇವತ್ತು ಈ ಮಂಚಿನಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ನನಗೆ ಅನಿಸ್ತಿಲ್ಲ, ಇವತ್ತು ರಜೆ ಹಾಕ್ಬೇಕಷ್ಟೆ. ಹೌದಾ, ಇವತ್ತು ರಜೆನಾ ಅಮ್ಮ? ಹಾಗಾದ್ರೆ ನಾನು ಒಂದು 12 ಗಂಟೆಗೆ ಎದ್ದೇಳ್ತೀನಿ, ಎಬ್ಬಿಸ್ಬೇಡಮ್ಮ. ಹಾಗಂತ ಹೇಳಿ ಬುಜ್ಜಿ ಪುನಃ ಮಲ್ಕೊಂಡ್ಲು. ಆದ್ರೆ ಟುನಿಗಂತೂ ನಿದ್ರೆ ಬರಲೇ ಇಲ್ಲ. ದಿನ ಮಾಡೋ ಕೆಲಸ ಹೇಗೆ ಮಾಡೋದಂತ ಯೋಚನೆ ಮಾಡ್ತಿದ್ಲು. ನೀರು ತಗೊಂಡು ಬರಬೇಕು, ಅಡುಗೆ ಮಾಡಬೇಕು, ಏನು ಮಾಡೋದು ಅಂತ ಅಂದ್ಕೊಂಡು ಸರಿ ಹೇಗಾದ್ರೂ ಕೆಲಸ ಮಾಡಲೇಬೇಕು ಅಂತ ಅವಳು ನಿರ್ಧಾರನೂ ಮಾಡ್ಕೊಂಡ್ಲು. ಆಮೇಲೆ ಮನೆಯಲ್ಲಿರುವ ಹಳೆ ಶಾಲ್ನ ತಗೊಂಡು ಅವಳ ಕುತ್ತಿಗೆಗೆ ಹಾಕೊಂಡು ಮೆಲ್ಲೆ ಹೊರಗಡೆ ಬಂದ್ಲು. ಹೊರಗಡೆ ಪರಿಸ್ಥಿತಿ ಅಂತೂ ತುಂಬಾನೇ ಭಯಂಕರವಾಗಿ ಬದಲಾಗಿತ್ತು. ಅವಳ ಮುಂದ್ಗಡೆ ಏನಿದೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಆದ್ರೂ ಮೆಲ್ಲೆ ಮೆಲ್ಲೆ ಅವಳ ಕೈಯಿಂದ ಆ ಮಂಚನ್ನ ತಳ್ಕೊಂಡು ಮುಂದೆ ಹೋಗ್ತಾ ಇದ್ಲು. ಸರಿಯಾಗಿ ಆ ಸಮಯದಲ್ಲಿ ಚಿಚುಕಾಗಿಯ ಮನೆ ಮುಂದ್ಗಡೆ ಏನೇನೋ ಶಬ್ದ ಕೇಳಿಸ್ತಾ ಇತ್ತು. ಆವಾಗ ಚಿಚು ತುಂಬಾ ಜೋರಾಗಿ, ಅಯ್ಯೋ ಚಿನ್ನು, ನನಗೆ ಕಣ್ಣು ಹೋಯ್ತೋ, ಕಣ್ಣು ಕಾಣಿಸ್ತಾ ಇಲ್ಲ, ನೀನು ಎಲ್ಲಿದೀಯಾ ಅಂತ ಕೂಡ ನನಗೆ ಕಾಣಿಸ್ತಿಲ್ಲ ಕಣೋ. ಆವಾಗ ಚಿನ್ನುಕಾಗೆ, ಅಮ್ಮ ಕಣ್ಣಿಗೆ ಏನೂ ಆಗ್ಲಿಲ್ಲ, ಇದು ಮಂಚು ಹೋಗೆ, ಎಲ್ರಿಗೂ ಹಾಗೇನೇ ಇದೆ. ಇಲ್ಲ ಕಣೋ, ನನಗೇನು ಕಾಣಿಸ್ತಾ ಇಲ್ಲ, ನೀನು ಕಾಣಿಸ್ತಾ ಇಲ್ಲ, ನನ್ನ ಮನೇನೂ ಕಾಣಿಸ್ತಾ ಇಲ್ಲ, ಬೇವಿನ ಮರನೂ ಕಾಣಿಸ್ತಿಲ್ಲ, ಕಣ್ಣು ಹೋಗ್ಬಿಡ್ತೋ. ಹಾಗಂತ ಚಿಚು ಹೇಳಿದನ್ನ ಕೇಳಿ ಟುನಿ ನಗುತ್ತಾ ಅವಳ ಹತ್ರ ಬಂದ್ಲು. ಅಯ್ಯೋ ಚಿಚು, ನಿನ್ನ ಕಣ್ಣಿಗೆ ಏನೂ ಆಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನಾನಾದರೂ ಕಾಣಿಸ್ತಾ ಇದ್ದೀನಾ? ಇದು ಮಂಚು, ಅದಕ್ಕೆ ಹಾಗಿದೆ. ಆವಾಗ ಚಿಚುಕಾಗಿ ಟುನಿ ಮಾತು ಕೇಳಿ, ಟುನಿ ನೀನು ಇಲ್ಲಿದೆಯಾ, ಇಲ್ಲಿ ಆಕಾಶದಲ್ಲಿ ಇದೆಯಾ, ನೀನು ಕಾಣಿಸ್ತಾ ಇಲ್ಲ, ನನಗೆ ಕಣ್ಣು ಹೋಯ್ತು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನಾನು ನಿನ್ನ ಮುಂದೆನೇ ನಿಂತ್ಕೊಂಡಿದ್ದೀನಿ, ನನ್ನನ್ನು ಮುಟ್ಟಿ ನೋಡು. ಸರಿ ಬಾ, ನೀರು ತಗೊಂಡು ಬರ್ಬೇಕಲ್ವಾ, ಇಬ್ರು ಹೋಗೋಣ, ಚೋಟು ಮೊದಲೇ ಹೋಗಿದ್ದಾಳೆ. ಏನೋ ಈ ಚಳಿಲಿ ನೀರು ತೆಗಿಯೋಕ್ಕ ನನ್ನಿಂದ ಆಗಲ್ಲ ಟುನಿ, ನಾನಿದ್ದೀನಲ್ಲ, ಬಾ. ಇಬ್ರು ಒಬ್ರ ಕೈಯನ್ನ ಇನ್ನೊಬ್ರು ಹಿಡ್ಕೊಂಡು ಆ ಮಂಚಿನ ಹೊಗೆಯಲ್ಲಿ ಮೆಲ್ಲೆ ಮೆಲ್ಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋದ್ರು. ಆವಾಗ ಅಲ್ಲಿ ಚೋಟುಗಿಳಿ ಅಂತೂ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ಲು. ಆ ಬೋರ್ವೆಲಿಂದ ಸ್ವಲ್ಪನೂ ನೀರು ಬರಲಿಲ್ಲ ಅಂತ ಅವಳು ಕಷ್ಟಪಡ್ತಾ ಇದ್ಲು. ಆವಾಗ ಚೋಟುಗಿಳಿ, ಅಯ್ಯೋ ಟುನಿ, ಈ ಬೋರ್ವೆಲ್ನ ಆವಾಗ್ಲಿಂದ ಹೊಡಿತಾನೇ ಇದ್ದೀನಿ, ಸ್ವಲ್ಪನೂ ಅದು ಅಲ್ಲಾಡ್ತಾನೆ ಇಲ್ಲ, ಟೈಟ್ ಆಗಿದೆ, ನೀರು ಬೇರೆ ಬರ್ತಾ ಇಲ್ಲ. ಆವಾಗ ಚಿಚುಕಾಗಿ ಚೋಟು ಹತ್ರ ಹೋಗಿ, ಚೋಟು ಅದಕ್ಕೆಲ್ಲ ಬಲ ಬೇಕು, ನಿನ್ನ ರೆಕ್ಕೆಗಳಿಂದ ಹೂ ಮಾತ್ರ ಕೊಯ್ಯಕ್ಕಾಗೋದು, ಇದನ್ನೆಲ್ಲ ಹೊಡಿಯೋಕ್ಕಾಗಲ್ಲ, ಈ ಕಡೆ ಬಾ, ನನ್ನ ಬಲ ಏನು ಅಂತ ಇವಾಗ ನೋಡು ನೀನು. ಹಾಗಂತ ಹೇಳಿ ಚಿಚುಕಾಗಿ ಹೆಮ್ಮೆಯಿಂದ ಹೋಗಿ ಆ ಬೋರ್ವೆಲ್ನ ಹೊಡೆದ್ಲು. ಜೈ ಬಜರಂಗ್ ಬಲಿ ಅಂತ ಎಷ್ಟೇ ಕಷ್ಟಪಟ್ಟರು ಅವಳಿಂದ ಅದನ್ನು ಅಲ್ಲಾಡ್ಸೋಕ್ಕೂ ಕೂಡ ಆಗಲಿಲ್ಲ. ಕೀಚ್ ಅಂತ ಅದರಿಂದ ಏನೋ ಒಂದು ಶಬ್ದ ಬಂತೇ ಹೊರತು ಅದರಿಂದ ನೀರಂತೂ ಬರಲೇ ಇಲ್ಲ. ಆವಾಗ ಚಿಚುಕಾಗೆ, ನನ್ನ ಬಲನ ಉಪಯೋಗ ಮಾಡಿ ಕೂಡ ಇದರಿಂದ ನೀರು ಬರ್ತಾ ಇಲ್ಲ ಅಂದರೆ ಇದು ಕೆಟ್ಟೋಗಿರ್ಬೇಕಲ್ವಾ? ಸರಿ ಅಂದರೆ ನೀರಿಗೆ ಇವಾಗ ನಾವು ಏನು ಮಾಡೋದು? ಚಿಚು, ಇದಕ್ಕೆ ಬಲನ ಉಪಯೋಗ ಮಾಡಬಾರ್ದು, ಸ್ವಲ್ಪ ಬುದ್ಧಿವಂತಿಕೆನ ಉಪಯೋಗ ಮಾಡಬೇಕು. ವಾಷರ್ ಟೈಟ್ ಆಗಿರ್ಬೋದೇನೋ, ಸ್ವಲ್ಪ ಅದಕ್ಕೆ ಬಿಸಿ ತೋರಿಸ್ಬೇಕು. ಹಾಗಂತ ಹೇಳ್ತಾ ಇದ್ದಾಗ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಒಂದು ಬೆಡ್ಶೀಟ್ ಹಾಕ್ಕೊಂಡು ಕೈಯಲ್ಲಿ ಒಂದು ಪಾತ್ರೆ ಹಿಡ್ಕೊಂಡು ಅಲ್ಲಿಗೆ ಬಂದರು.
ಅವ್ರ ಕೈಯಲ್ಲಿದ್ದ ಪಾತ್ರೆಯಲ್ಲಿ ಬಿಸಿ ನೀರಿತ್ತು. ಆವಾಗ ಮಹಿಹದ್ದು ಟುನಿ ಹತ್ರ, ನಿಜಾನೇ ಟುನಿ, ಬುದ್ಧಿವಂತಿಕೆ ತುಂಬಾ ಮುಖ್ಯ. ಸರಿ, ಎಲ್ರೂ ಸ್ವಲ್ಪ ಈ ಕಡೆ ಬನ್ನಿ. ಹಾಗಂತ ಹೇಳಿ ಮಹಿಹದ್ದು ಆ ಬಿಸಿ ನೀರನ್ನ ಬೋರ್ವೆಲ್ ಮೇಲೆ ಉಯ್ದಾಗ ಆ ವಾಷರ್ ಸ್ವಲ್ಪ ಲೂಸ್ ಆಯ್ತು. ಸ್ವಲ್ಪ ಸಮಯ ಬಿಟ್ಟು ಮಹಿಹದ್ದು ಜೋರಾಗಿ ಆ ಬೋರ್ವೆಲ್ನ ಹೊಡೆದಾಗ ಅದರೊಳಗಡೆ ಇದ್ದ ನೀರೆಲ್ಲ ತುಂಬಾನೇ ಸ್ಪೀಡಾಗಿ ಬಕೆಟಲ್ಲಿ ತುಂಬ್ತಾ ಇತ್ತು. ಆ ನೀರಿನಿಂದ ಹೊಗೆ ಬೇರೆ ಬರ್ತಾ ಇತ್ತು. ಯಾಕಂದ್ರೆ ಹೊರಗಡೆ ಇರೋ ವಾತಾವರಣಕ್ಕೂ ನೆಲದ ಒಳಗಡೆ ಇರೋ ವಾತಾವರಣಕ್ಕೂ ವ್ಯತ್ಯಾಸ ಇತ್ತು. ಆದ್ರಿಂದ ನೀರು ಸ್ವಲ್ಪ ಬಿಸಿಯಾಗಿತ್ತು. ನನಗೆ ಗೊತ್ತು, ಮೊದಲು ನಾನು ಸ್ಪೀಡಾಗಿ ಹೊಡೆದೆ ಅಲ್ವಾ, ಅದರಲ್ಲೇ ಆ ವಾಷರ್ ಲೂಸ್ ಆಗಿರ್ಬೋದು. ಫೈನಲ್ ಟಚ್ ಕೊಟ್ಟಿದ್ದು ಮಾತ್ರ ಮಹಿಯವರು. ಈ ಕ್ರೆಡಿಟ್ ಎಲ್ಲ ನನಗೆ ಬರಬೇಕು. ಆವಾಗ ಎಲ್ರೂ ಅದನ್ನ ಕೇಳಿ ನಗಾಡ್ತಾ ಇದ್ರು. ನೀರೆಲ್ಲಾನು ಹಿಡ್ದಾಯ್ತು. ಆದ್ರೆ ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು. ನೀರು ತಗೊಂಡು ಮನೆಗೆ ಹೋಗೋದು ಕೂಡ ಅವ್ರೆಲ್ರಿಗೂ ಕಷ್ಟ ಆಗ್ತಾ ಇತ್ತು. ಸರಿ, ಇವತ್ತು ಚಳಿ ತುಂಬಾ ಜಾಸ್ತಿ ಇದೆ, ಕೆಲ್ಸಕ್ಕಂತೂ ಹೋಗಕ್ಕಾಗಲ್ಲ. ಟೋನಿ, ಒಂದು ಕೆಲಸ ಮಾಡೋಣವಾ? ಎಲ್ರೂ ಮನೆಯಲ್ಲಿ ಕೂತ್ಕೊಂಡು ಈ ಚಳಿಯಲ್ಲಿ ಸಾಯೋದ್ಕಿಂತ ಬದಲಾಗಿ ಊರಿನ ಮಧ್ಯದಲ್ಲಿ ಈ ಜಾಗದಲ್ಲಿ ಬೆಂಕಿ ಹಾಕೊಂಡು ಅದ್ರ ಸುತ್ತಮುತ್ತ ನಾವು ಕೂತ್ಕೊಂಡಿದ್ರೆ ಅವಾಗ ಚಳಿಯಿಂದ ತಪ್ಪಿಸ್ಕೊಳ್ಬೋದು. ಇದು ಒಳ್ಳೆ ಐಡಿಯಾನೇ ಮಹಿಯವರೇ. ಸರಿ, ಇವಾಗಲೇ ಹೋಗಿ ಎಲ್ರೂ ಬೇಕಾಗಿದೆಲ್ಲನೂ ತಗೊಂಡು ಬನ್ನಿ. ನಾನು ಹೋಗಿ ನನ್ನ ತೋಟದಲ್ಲಿರುವ ಒಣಗಿದ ಎಲೆಗಳನ್ನ ತಗೊಂಡು ಬರ್ತೀನಿ. ಆವಾಗ ಚಿಚುಕಾಗೆ, ನಾನು ಕೂಡ ನನ್ನ ಮನೇಲಿ ಬೆರಣಿ ಇಟ್ಟಿದ್ದೀನಿ, ಅದು ತುಂಬಾನೇ ಚೆನ್ನಾಗಿರುತ್ತೆ, ಅದನ್ನ ತಗೊಂಡು ಬರ್ತೀನಿ. ಹಾಗೆ ಸ್ವಲ್ಪ ಸೌದೆನೇ ತಗೊಂಡು ಬರ್ತೀನಿ. ಹಾಗಂತ ಎಲ್ರೂ ಉತ್ಸಾಹದಿಂದ ಇದ್ರು. ಈ ಶಬ್ದ ಬುಜ್ಜಿ ಹಾಗೂ ಚಿನ್ನು ಕಿವಿಗೆ ಬಿತ್ತು. ಇಬ್ರು ಕೂಡ ಹೊರಗಡೆ ಬಂದ್ರು. ಅಮ್ಮ, ಏನಮ್ಮ, ಏನಾದ್ರೂ ವಿಶೇಷನಾ? ಯಾಕೆ ಎಲ್ರು ಬೆಂಕಿ ಹಾಕ್ಬೇಕಂತಿದ್ದೀರಾ? ಹೌದು, ಇವತ್ತು ಹಬ್ಬ, ಚಳಿ ಹಬ್ಬ. ಹೋಗು, ಸೌದೆ ತಗೊಂಡ್ ಬಾ. ಹಾಗೆ ಸ್ವಲ್ಪ ಸಮಯದಲ್ಲಿ ಪಕ್ಷಿಗಳು ಎಲ್ರು ಅವರವ್ರ ಮನೇಲಿದ್ದ ಬೆರಣಿ, ಸೌದೆ ಎಲ್ಲನೂ ತಗೊಂಡು ಬಂದು ಊರಿನ ಮಧ್ಯದಲ್ಲಿರುವ ಖಾಲಿ ಜಾಗದಲ್ಲಿ ಬೆಂಕಿ ಹಾಕಿದ್ರು. ಮೇಲೆ ಬೆಂಕಿ ಉರಿತಾ ದೊಡ್ಡದಾಗಿ ಬದಲಾಯಿತು. ಆವಾಗ ಸುತ್ತಮುತ್ತ ಎಲ್ರೂ ಕೂತ್ಕೊಂಡ್ರು. ಹಿಮ ಬೀಳ್ತಾ ಇದ್ದಾಗ ಆ ಬೆಂಕಿ ಉರಿಯೋದ್ರಿಂದ ಸ್ವಲ್ಪ ಚಳಿನೂ ಕಡಿಮೆ ಆಗ್ತಾ ಇತ್ತು. ಎಲ್ರೂ ಕೂಡ ಆ ಚಳಿಯಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡ್ರು. ಹಾಗೆ ಎಲ್ರೂ ಆ ಬೆಂಕಿ ಸುತ್ತಮುತ್ತ ಕೂತ್ಕೊಂಡು ಸಂತೋಷವಾಗಿ ನಗುತ್ತಾ ಮಾತಾಡ್ತಿದ್ರು. ದೊಡ್ಡವರು ಮಂಚ ಹಾಗೂ ಕುರ್ಚಿಗಳನ್ನ ಹಾಕೊಂಡು ಕೂತ್ಕೊಂಡಿದ್ದಾಗ ಚಿಕ್ಕ ಮಕ್ಕಳು ಎಲ್ರೂ ಕೂಡ ಬೆಂಕಿಯ ಹತ್ರದಲ್ಲಿ ಹೋಗಿ ಕೂತ್ಕೊಂಡಿದ್ರು. ಬುಜ್ಜಿ ಅವಳ ಕೈಗಳನ್ನ ಬೆಂಕಿ ಹತ್ರ ತೋರಿಸಿ ಅದನ್ನ ಕೆನ್ನೆಯಲ್ಲಿಟ್ಟು, ಆಹಾಹಾಹಾ, ಎಷ್ಟು ಬಿಸಿ! ಸ್ವರ್ಗ ಅಂದ್ರೆ ಇದೇನೋ ಏನೋ. ಚಿನ್ನು, ತುಂಬಾ ಚೆನ್ನಾಗಿದೆ ಅಲ್ವೇನೋ? ಹೌದೌದು, ನನಗೆ ತುಂಬಾ ಚಳಿ ಆಗ್ತಾ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗ್ತಿದೆ. ಚಿಚುಕಾಗಿ ಬೆಂಕಿನ ನೋಡಿ ತುಂಬಾನೇ ಸಂತೋಷಪಟ್ಟು, ಆಹಾಹಾ, ಈ ಬೆಂಕಿನ ನೋಡಿದ್ರೆ ನನ್ನ ಒಳಗಡೆ ಇರುವ ಕವಿತೆ ಎಲ್ಲ ಹೊರಗಡೆ ಬರ್ತಾ ಇದೆ. ಆವಾಗ ಚೋಟು ಹೆದರ್ಕೊಂಡು, ಅಯ್ಯೋ ಚಿಚು, ಕವಿತೆ ಏನಾದ್ರೂ ಹೇಳ್ಬೇಡ, ಈ ಚಳಿ ತಡ್ಕೊಳ್ಳೋದು ಕೂಡ ಪರವಾಗಿಲ್ಲ, ನೀನು ಹೇಳೋ ಕವಿತೆ ತಡ್ಕೊಳ್ಳೋದು. ನಿಮಗೆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ. ಸರಿ, ಹಾಗಾದ್ರೆ ಒಂದು ಹಾಡು ಹಾಡ್ಲಾ? ಹಾಗಂತ ಹೇಳಿ ಚಿಚುಕಾಗೆ ಚಳಿ 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 ತುಂಬಾ ಚಳಿ ಹಾಗಂತ ಹಾಡು ಹಾಡ್ತಾ ಇದ್ದಾಗ ಟೋನಿ ನಗುತ್ತಾ, ಚಿಚು, ಹಾಡು ಹಾಡೋದೆಲ್ಲ ಆಮೇಲೆ, ನನಗಿವಾಗ ತುಂಬ ಹಸ್ವಾಗ್ತಾ ಇದೆ. ಮನೆಯಿಂದ ಏನಾದರೂ ಬೇಯಿಸ್ಕೊಂಡು ತಿನ್ನೋಕ್ಕೆ ತಗೊಂಡು ಬಂದಿದ್ದೀರಾ ಏನೋ? ಅಯ್ಯೋ, ನಾನು ತಗೊಂಡು ಬರಬೇಕು ಅಂತ ಅಂದ್ಕೊಂಡೆ, ಆದರೆ ಮರ್ತೇ ಹೋದೆ. ಇವಾಗ ಏನು ಮಾಡೋದು ಟುನಿ? ಆವಾಗ ಟುನಿ ಗುಬ್ಬಚ್ಚಿ ನಗುತ್ತಾ ಅವಳು ತಗೊಂಡು ಬಂದಿದ್ದ ಗೆಡ್ಡೆಗಳನ್ನು ಎಲ್ಲರ ಮುಂದ್ಗಡೆ ಇಟ್ಲು. ಇದು ಸಿಹಿ ಗೆಡ್ಡೆ, ಇದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ರಿಗೋಸ್ಕರ ನಾನು ತಗೊಂಡು ಬಂದಿದ್ದೀನಿ. ಆಹಾ, ಸಿಹಿ ಗೆಡ್ಡೆ ಚೆನ್ನಾಗಿರುತ್ತೆ ಅಮ್ಮ, ಬೇಗ ಬೇಯಿಸು. ಆವಾಗ ಟುನಿಗುಬ್ಬಚ್ಚಿ ಆ ಗೆಡ್ಡೆಗಳನ್ನು ತೆಗೆದು ಬೆಂಕಿಯಲ್ಲಿ ಹಾಕ್ತಾ ಇದ್ಲು. ಅದು ಬೇಯ್ತಾ ಇದ್ದಾಗ ಅದರ ವಾಸನೆ ಇಡೀ ಜಾಗದಲ್ಲಿ ಹರಡ್ತಾ ಇತ್ತು. ಆವಾಗಲೇ ಚೋಟಿಗಿಳಿ ಕೂಡ ಅವಳು ತಗೊಂಡು ಬಂದಿದ್ದ ಜೋಳಗಳನ್ನು ಹೊರಗಡೆ ತೆಗೆದ್ಲು. ನಾನು ತಗೊಂಡು ಬಂದಿದ್ದು ಜೋಳವನ್ನು ಬೆಂಕಿಯಲ್ಲಿ ಸುಟ್ಟು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ಗೆಡ್ಡೆ ಹಾಗೂ ಜೋಳ ಎರಡನ್ನೂ ಕೂಡ ಬೆಂಕಿಯಲ್ಲಿ ಹಾಕ್ಕೊಂಡು ಅದರ ವಾಸನೆ ನೋಡ್ಕೊಂಡು ಎಲ್ರೂ ಸುತ್ತಮುತ್ತ ಕೂತ್ಕೊಂಡಿದ್ರು. ಆವಾಗ ಅಲ್ಲಿದ್ದ ಎಲ್ರಿಗೂ ಕೂಡ ಅವರ ಬಾಲ್ಯದ ನೆನಪಾಯಿತು. ಆವಾಗ ಮಹಿಹದ್ದು ಸಂತೋಷದಿಂದ, ಟೋನಿ, ನಿನಗೆ ನೆನಪಿದೆಯಾ, ನಾವು ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಬೆಂಕಿ ಹಾಕೊಂಡು ಅದರ ಸುತ್ತಮುತ್ತ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ವಿ, ಹಾಗೇನೆ ಆಟನೂ ಆಡ್ತಿದ್ವಿ. ಆ ಕಾಲನೇ ಬೇರು. ಈ ಕಾಲದ ಥರ ಆವಾಗ ಟಿವಿನೂ ಇಲ್ಲ, ಯಾರ ಕೈಯಲ್ಲೂ ಮೊಬೈಲ್ ಫೋನು ಇಲ್ಲ. ಆವಾಗ ಟೋನಿ, ಹೌದು, ನೀನು ಹೇಳಿದ್ದು ನಿಜಾನೇ. ಆ ಕಾಲದಲ್ಲಿ ಎಲ್ಲರೂ ಖುಷಿಯಾಗಿದ್ದೀವಿ. ಈ ಕಾಲದಲ್ಲಿ ಆಗಿರೋದು ತುಂಬ ಕಷ್ಟನೇ. ಸ್ವಲ್ಪ ಸಮಯದಲ್ಲಿ ಗೆಡ್ಡೆ ಹಾಗೂ ಜೋಳ ಬೆಂದೋಯ್ತು. ಆವಾಗ ಟೋನಿ ಅದನ್ನ ತೆಗೆದು ಅದರಲ್ಲಿರುವ ಬೂದಿನ ಒರೆಸಿ ಎಲ್ರಿಗೂ ಕೊಟ್ಲು. ಆವಾಗ ಚಿಚುಕಾಗೆ ಆ ಗೆಡ್ಡೆನ ನೋಡಿ ತುಂಬಾನು ಸಂತೋಷದಿಂದ ಆ ಕೈಯಲ್ಲಿ ಈ ಕೈಲಿಟ್ಟು ಬಿಸಿ 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 ಅಂತ ಕಿಚ್ಚಾಡ್ತಿದ್ಲು. ಸ್ವಲ್ಪ ತಿಂದು ನೋಡಿ, ಆಹಾಹಾ, ಗೆಡ್ಡೆ ತುಂಬ ರುಚಿಯಾಗಿದೆ ಟೋನಿ. ನಿಜ ಹೇಳು, ನಾನು ಕೊಟ್ಟ ಬೆರಣಿ ಹಾಕಿ ಅದರಲ್ಲಿ ಸುಟ್ಟಿದ್ರಿಂದ ತಾನೆ ಈ ಗೆಡ್ಡೆ ಇಷ್ಟು ರುಚಿಯಾಗಿರೋದು. ಈ ಕ್ರೆಡಿಟ್ ಎಲ್ಲ ನಾನು ಕೊಡ್ಬೇಕಷ್ಟೆ.
ಆವಾಗ ಟುನಿ ನಗುತ್ತಾ, ಹೌದು ಚಿಚ್ಚು, ನೀನು ಕೊಟ್ಟ ಬೆಣ್ಣೆಯಲ್ಲಿ ಸುಟ್ಟಿದ್ರಿಂದಾನೇ ತುಂಬ ಚೆನ್ನಾಗಿದೆ, ಇನ್ನೂ ತಗೋ. ಬುಜ್ಜಿ, ನನಗೆ ಈ ಜೋಳ ತುಂಬ ಇಷ್ಟ ಆಗಿದೆ. ಆವಾಗ ಬುಜ್ಜಿ ಜೋಳ ಹಾಗೂ ಗೆಡ್ಡೆನ ಇಟ್ಕೊಂಡು, ನನಗೆ ಎರಡೂ ತುಂಬ ಇಷ್ಟ ಆಗಿದೆ, ಗೆಡ್ಡೆ ಸ್ವಲ್ಪ ಜೋಳ ಸ್ವಲ್ಪ. ಇವತ್ತು ಸ್ಕೂಲ್ ಇಲ್ಲ, ಕೆಲಸ ಇಲ್ಲ, ಬರೀ ಎಂಜಾಯ್ ಮಾತ್ರ, ಎಲ್ರೂ ಎಂಜಾಯ್ ಮಾಡ್ಬೇಕಿವತ್ತು. ಹಾಗೆ ಸ್ವಲ್ಪ ಸಮಯದಲ್ಲಿ ಸೂರ್ಯ ಮೆಲ್ಲೆ ಹೊರಗಡೆ ಬರ್ತಾ ಇದ್ದ. ಸೂರ್ಯನ ಕಿರಣಗಳು ನೆಲದ ಮೇಲೆ ಬೀಳುವಾಗ ಸ್ವಲ್ಪ ಎಲ್ರಿಗೂ ಬಿಸಿ ಬಿಸಿ ಅಂತ ಅನಿಸ್ತು. ಎಲ್ರಿಗೂ ಚಳಿ ಕಡಿಮೆ ಆಗ್ತಾ ಇತ್ತು. ಎಲ್ರೂ ಜೋಳ ಹಾಗೂ ಗೆಡ್ಡೆನ ಸಂತೋಷವಾಗಿ ತಿಂದ್ಕೊಂಡು ಇನ್ನೇನು ಎದ್ದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾಗ ಮಹಿ ಹದ್ದು ಅವ್ರ ಎಲ್ಲರ ಹತ್ರನೂ ಈ ರೀತಿ ಹೇಳಿತ್ತು. ಸರಿ ಸರಿ, ಸೂರ್ಯನ ಕಿರಣ ಮೇಲೆ ಬೀಳ್ತಾ ಇದೆ, ಏನೇನು ಚಳಿ ಹೋಯ್ತಲ್ವಾ, ಹೋಗಿ ಎಲ್ರೂ ಕೆಲಸ ಮಾಡಿ. ಹೌದೌದು, ನಾಳೆ ಬೆಳಿಗ್ಗೆ ಕೂಡ ಇದೇ ರೀತಿ ನಾವು ಕೂತ್ಕೊಳ್ಳೋಣ. ಹಾಗಂತ ಟುನಿ ಹೇಳಿದಕ್ಕೆ ಎಲ್ಲ ಪಕ್ಷಿಗಳು ಕೂಡ ಸರಿ ಅಂತ ಹೇಳಿದ್ರು. ಆಮೇಲೆ ಎಲ್ರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಮರುದಿನದಿಂದ ಅವರೆಲ್ಲರೂ ಇದೇ ರೀತಿ ಬೆಳಿಗ್ಗೆ ಸಮಯ ಬೆಂಕಿ ಹಾಕೊಂಡು ಸುತ್ತಮುತ್ತ ಕೂತ್ಕೊಂಡಿದ್ರು.